ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಸಸ್ಯಾಹಾರಿಗಳಿಗೆ ಉತ್ತಮವಾದ ಪ್ರೋಟೀನ್ ಹೆಚ್ಚಾಗಿ ಯಾವ ಆಹಾರದಿಂದ ಸಿಗುತ್ತದೆ? ಆಪ್ಷನ್ ಎ ಪನ್ನೀರ್, ಆಪ್ಷನ್ ಬಿ ಸೋಯಾ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಮಸೂರ ಬೇಳೆ. ಸರಿಯಾದ ಉತ್ತರ ಆಪ್ಷನ್ ಎ ಪನ್ನೀರ್, ಆಪ್ಷನ್ ಬಿ ಸೋಯಾ ಮತ್ತು ಆಪ್ಷನ್ ಡಿ ಮಸೂರ ಬೇಳೆ. ಯಾವ ಹಣ್ಣು ಮೂತ್ರನಾಳದ ಸೋಂಕನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಪಪಾಯ ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ನಿಂಬೆ ಹಣ್ಣು, ಆಪ್ಷನ್ ಡಿ ಬೆರ್ರಿ ಹಣ್ಣುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ನಿಂಬೆ ಹಣ್ಣು ಮತ್ತು ಆಪ್ಷನ್ ಡಿ ಬೆರ್ರಿ ಹಣ್ಣುಗಳು. ಹೆಚ್ಚು ನಿದ್ರೆ ಮಾಡುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಬೆನ್ನು ನೋವು, ಆಪ್ಷನ್ ಬಿ ಪಾರ್ಶ್ವವಾಯು, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಜಾಂಡೀಸ್. ಸರಿಯಾದ ಉತ್ತರ ಆಪ್ಷನ್ ಎ ಬೆನ್ನು ನೋವು ಮತ್ತು ಆಪ್ಷನ್ ಬಿ ಪಾರ್ಶ್ವವಾಯು. ದೇಹದ ಯಾವ ಭಾಗಕ್ಕೆ ಒಂದು ಬಾರಿಯೂ ಬೆವರು ಬರುವುದಿಲ್ಲ? ಆಪ್ಷನ್ ಎ ಕಣ್ಣುಗಳು, ಆಪ್ಷನ್ ಬಿ ಕಿವಿಗಳು, ಆಪ್ಷನ್ ಸಿ ನಾಲಗೆ, ಆಪ್ಷನ್ ಡಿ ಮೂಗು. ಸರಿಯಾದ ಉತ್ತರ ಆಪ್ಷನ್ ಸಿ ನಾಲಗೆ. ವಾತಾವರಣದಲ್ಲಿ ಅತ್ಯಧಿಕವಾಗಿ ದೊರೆಯುವ ಅನಿಲ ಯಾವುದು? ಆಪ್ಷನ್ ಎ ನೈಟ್ರೋಜನ್, ಆಪ್ಷನ್ ಬಿ ಆಕ್ಸಿಜನ್, ಆಪ್ಷನ್ ಸಿ ಆರ್ಗನ್, ಆಪ್ಷನ್ ಡಿ ನಿಯಾನ್. ಸರಿಯಾದ ಉತ್ತರ ಆಪ್ಷನ್ ಎ ನೈಟ್ರೋಜನ್. ಕೇಸರಿ ಎಂಬುದು ಸಸ್ಯದ ಯಾವ ಭಾಗವಾಗಿದೆ? ಆಪ್ಷನ್ ಎ ಬೇರುಗಳು, ಆಪ್ಷನ್ ಬಿ ಹೂವುಗಳು, ಆಪ್ಷನ್ ಸಿ ಎಲೆಗಳು, ಆಪ್ಷನ್ ಡಿ ಹಣ್ಣುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಹೂವುಗಳು. ನಮ್ಮ ರಾಷ್ಟ್ರಗೀತೆಯಲ್ಲಿ ಜೈ ಎಂಬ ಪದವು ಎಷ್ಟು ಬಾರಿ ಕಂಡುಬರುತ್ತದೆ? ಆಪ್ಷನ್ ಎ 7 ಬಾರಿ, ಆಪ್ಷನ್ ಬಿ 12 ಬಾರಿ, ಆಪ್ಷನ್ ಸಿ 20 ಬಾರಿ, ಆಪ್ಷನ್ ಡಿ 10 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ 10 ಬಾರಿ. ಮೊಸರಿನೊಂದಿಗೆ ಬೆಲ್ಲ ಸೇರಿಸಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಚರ್ಮದ ಆರೋಗ್ಯ, ಆಪ್ಷನ್ ಬಿ ಜೀರ್ಣಕ್ರಿಯೆ ಸಹಾಯ, ಆಪ್ಷನ್ ಸಿ ರಕ್ತಹೀನತೆ, ಆಪ್ಷನ್ ಡಿ ಮೂಳೆಗಳ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮದ ಆರೋಗ್ಯ, ಆಪ್ಷನ್ ಬಿ ಜೀರ್ಣಕ್ರಿಯೆ ಸಹಾಯ ಮತ್ತು ಆಪ್ಷನ್ ಡಿ ಮೂಳೆಗಳ ಆರೋಗ್ಯ. ಮನೆಯ ಅಂಗಳದಲ್ಲಿ ಏನನ್ನು ಹಾಕುವುದರಿಂದ ಅದರ ವಾಸನೆಗೆ ಹಾವುಗಳು ಬರುವುದಿಲ್ಲ? ಆಪ್ಷನ್ ಎ ಈರುಳ್ಳಿ ಸಿಪ್ಪೆ, ಆಪ್ಷನ್ ಬಿ ಬೇವಿನ ಎಲೆ, ಆಪ್ಷನ್ ಸಿ ಬೆಳ್ಳುಳ್ಳಿ ಸಿಪ್ಪೆ, ಆಪ್ಷನ್ ಡಿ ಪುದೀನ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ ಸಿಪ್ಪೆ. ಇವುಗಳಲ್ಲಿ ಯಾವ ಆಹಾರವು ಬಿಪಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಚಿಯಾ ಬೀಜಗಳು, ಆಪ್ಷನ್ ಬಿ ಕಿತ್ತಾಳೆ ಹಣ್ಣು, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಉಪ್ಪಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಚಿಯಾ ಬೀಜಗಳು, ಆಪ್ಷನ್ ಬಿ ಕಿತ್ತಾಳೆ ಹಣ್ಣು ಮತ್ತು ಆಪ್ಷನ್ ಸಿ ಮೀನು. ಹಸು ಯಾವ ದೇಶದ ರಾಷ್ಟ್ರ ಪ್ರಾಣಿ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಇಂಡಿಯಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್. ರಾತ್ರಿ ಊಟದ ನಂತರ ಯಾವ ಪುಡಿಯನ್ನು ಸೇವಿಸುವುದರಿಂದ ಹೃದಯಾಘಾತ ತಡೆಗಟ್ಟಬಹುದು? ಆಪ್ಷನ್ ಎ ಸೋಂಪು ಕಾಳು, ಆಪ್ಷನ್ ಬಿ ಅಗಸೆ ಬೀಜ,
ಆಪ್ಷನ್ ಸಿ ಜೀರಿಗೆ, ಆಪ್ಷನ್ ಡಿ ಅಜ್ವೈನ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಗಸೆ ಬೀಜ. ರಾತ್ರಿ ಸಮಯದಲ್ಲಿ ಬಟ್ಟೆಯನ್ನು ಒಗೆದು ಹಾಕುವುದರಿಂದ ಆಗುವ ಪರಿಣಾಮವೇನು? ಆಪ್ಷನ್ ಎ ಚರ್ಮದ ಸಮಸ್ಯೆ, ಆಪ್ಷನ್ ಬಿ ಅನಾರೋಗ್ಯ, ಆಪ್ಷನ್ ಸಿ ನಕಾರಾತ್ಮಕ ಶಕ್ತಿ, ಆಪ್ಷನ್ ಡಿ ಏನೂ ಆಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮದ ಸಮಸ್ಯೆ, ಆಪ್ಷನ್ ಬಿ ಅನಾರೋಗ್ಯ ಮತ್ತು ಆಪ್ಷನ್ ಸಿ ನಕಾರಾತ್ಮಕ ಶಕ್ತಿ. ಚೀನಾದಲ್ಲಿ ತೆರೆದ ಮೊದಲ ಭಾರತೀಯ ಬ್ಯಾಂಕ್ ಯಾವುದು? ಆಪ್ಷನ್ ಎ ಕೆನರಾ ಬ್ಯಾಂಕ್, ಆಪ್ಷನ್ ಬಿ SBI ಬ್ಯಾಂಕ್, ಆಪ್ಷನ್ ಸಿ ಕರ್ನಾಟಕ ಬ್ಯಾಂಕ್, ಆಪ್ಷನ್ ಡಿ ಪಂಜಾಬ್ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ SBI ಬ್ಯಾಂಕ್. ನಮ್ಮ ದೇಹದ ಯಾವ ಅಂಗ ತನ್ನನ್ನು ತಾನೇ ನವೀಕರಿಸಿಕೊಳ್ಳುತ್ತದೆ? ಆಪ್ಷನ್ ಎ ಕೂದಲು, ಆಪ್ಷನ್ ಬಿ ಚರ್ಮ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ. ಇಡ್ಲಿಯನ್ನು ಮೊದಲು ಕಂಡುಹಿಡಿದ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಶ್ವಾಸಕೋಶದ ಸೋಂಕು ಅಥವಾ ನಿಮೋನಿಯಾವನ್ನು ನಿವಾರಿಸುವ ಶಕ್ತಿ ಯಾವ ಹಣ್ಣಿನಲ್ಲಿ ಇದೆ? ಆಪ್ಷನ್ ಎ ನೆಲ್ಲಿಕಾಯಿ, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಕಿತ್ತಾಳೆ ಹಣ್ಣು, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ನೆಲ್ಲಿಕಾಯಿ ಮತ್ತು ಆಪ್ಷನ್ ಸಿ ಕಿತ್ತಾಳೆ ಹಣ್ಣು. ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡುವ ಪಾನೀಯ ಯಾವುದು? ಆಪ್ಷನ್ ಎ ಚಹಾ, ಆಪ್ಷನ್ ಬಿ ಗ್ರೀನ್ ಟೀ, ಆಪ್ಷನ್ ಸಿ ಕೂಲ್ ಡ್ರಿಂಕ್ಸ್, ಆಪ್ಷನ್ ಡಿ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ ಟೀ. ಯಾವ ಹೂವು ಮನೆಯ ಅಂಗಳದಲ್ಲಿ ಇದ್ದರೆ ಸಂಪತ್ತು, ಸಮೃದ್ಧಿ, ಕೀರ್ತಿ ಹೆಚ್ಚುತ್ತದೆ? ಆಪ್ಷನ್ ಎ ದಾಸವಾಳ ಹೂವು, ಆಪ್ಷನ್ ಬಿ ಮಲ್ಲಿಗೆ ಹೂವು, ಆಪ್ಷನ್ ಸಿ ಶಂಖಪುಷ್ಪ, ಆಪ್ಷನ್ ಡಿ ಚೆಂಡು ಹೂವು. ಸರಿಯಾದ ಉತ್ತರ ಆಪ್ಷನ್ ಸಿ ಶಂಖಪುಷ್ಪ. ಮಲಬದ್ಧತೆ, ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಗೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ ಎ ಹೆಚ್ಚು ನೀರು, ಆಪ್ಷನ್ ಬಿ ಬಾರ್ಲಿ, ಆಪ್ಷನ್ ಸಿ ಓಟ್ಸ್, ಆಪ್ಷನ್ ಡಿ ಹುರುಳಿಕಾಳು. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ನೀರು, ಆಪ್ಷನ್ ಬಿ ಬಾರ್ಲಿ ಮತ್ತು ಆಪ್ಷನ್ ಸಿ ಓಟ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.